ನಿನಗ್ ಗೊತ್ತಾಯ್ತಾ? ಊರ್ಗೆ ಆನಕೊಂಡಾ ಬಂದಿದ್ಯಂತೆ. ಎಲ್ಲಾ ಪ್ರಾಣಿಗಳನ್ನ ತಗೊಂಡ್ ಹೋಗ್ತಿದಾವಂತೆ. ಹಾ, ನಾನು ಕೂಡ ಬೆಳಗ್ಗೆ ನ್ಯೂಸಲ್ಲಿ ನೋಡಿದ್ದೆ. ಆದ್ರೆ ಸಿಟಿಲಿ ಆನಕೊಂಡಾ ಬರೋಕ್ ಹೇಗ್ ಸಾಧ್ಯ? ಹೌದು ಶಿವ, ನೀನ್ ಸರಿ ಹೇಳ್ತಿದ್ಯಾ. ಒಂದ್ ನಗರಕ್ಕೆ ಅನಕೊಂಡ ಹೇಗ್ ಬರಕ್ ಸಾಧ್ಯ? ಅದು ಏಲಿಯನ್ ಇರ್ಬೇಕು. ಅನಕೊಂಡ ಏಲಿಯನ್. ಇವನ್ಗಂತೂ ಎಲ್ಲಾ ಕಡೆ ಏಲಿಯನ್ನೇ ಕಾಣಿಸೋದು. ಅನಕೊಂಡಸು ತುಂಬಾ ಡೇಂಜರಸ್. ಅದು ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ತಿನ್ಬಿಡುತ್ತೆ. ಸರಿ, ಇವಾಗ ನಾನ್ ಮನೆಗೆ ಹೋಗ್ತೀನಿ. ನನ್ ಇಂಪಾರ್ಟೆಂಟ್ ಕೆಲ್ಸ ಇದೆ, ನೀವೇ ಎಂಜಾಯ್ ಮಾಡಿ. ಶಿವ, ಅನಕೊಂಡ, ಶಿವ, ಅನಕೊಂಡ, ಶಿವ, ಅನಕೊಂಡ ಬಂದಿದೆ. ಶಿವ, ಎಲ್ಲಿದೆ ಆನಕೊಂಡಾ? ಎಲ್ಲಿ ಎಲ್ಲಿ? ಎಲ್ಲಾರು ಹೆದರ್ಕೊಂಡ್ಬಿಟ್ರಲ್ಲ. ನಾನು ನಿಮ್ಗೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆದಿ, ಉಲ್ಫ್ ಕತೆ ಗೊತ್ತಲ್ವಾ ನಿಂಗೆ? ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಆನಕೊಂಡಾ ಬಂದ್ರೂ ಕೂಡ ಯಾರು ನಿನ್ನನ್ನ ನಂಬೋದೇ ಇಲ್ಲ. ಈ ತರ ಎಲ್ಲ ತಮಾಷೆ ಮಾಡ್ಲೇಬಾರ್ದು. ಹೌದು ಆದಿ, ಈ ತರ ತಮಾಷೆ ಮಾಡೋದು ಒಳ್ಳೇದಲ್ಲ. ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಎಚ್ಚರವಾಗ್ಬಿಡಿ. ಯಾಕಂದ್ರೆ ನಿಮ್ಮ ನಗರಕ್ಕೆ ಬಂದಿದೆ ಆನಕೊಂಡಾ ಒಂದು. ಅದು ತುಂಬಾನೇ ಅಪಾಯಕಾರಿ. ಈ ಶಿವ ಎಲ್ ಹೋದ? ಅವನಿಗೆ ಫೋನ್ ಮಾಡಿ ಊರಿಗೆ ಆನಕೊಂಡಾ ಬಂದಿದ್ಯಂತೆ, ಅವನ್ನ ಕರ್ತ್ ಬಿಡಿ ಈಗ್ಲೇ. ಸರಿ, ಈಗಲೇ ಫೋನ್ ಮಾಡ್ತೀನಿ. ಸಹೋದರ ಸಹೋದರಿಯರೇ, ಆ ಆನಕೊಂಡದ ಬಗ್ಗೆ ಸ್ವಲ್ಪ ವಿಷಯನ ಜನರಿಗೆ ತಿಳಿಸ್ಲೇಬೇಕು. ಮೊದಲನೇ ರೂಲ್ಸು, ಯಾರು ಹೆದರ್ಕೋಬಾರ್ದು. ನೆನ್ಪಿಟ್ಕೊಳ್ಳಿ, ಯಾರು ಹೆದರ್ಕೊಳ್ಬಾರ್ದು. ಹೆದರ್ಕೊಳ್ಬೇಡಿ. ಅನಕೊಂಡದ ಹೆಸರು ಹೇಳ್ತಿದ್ದಾಗೆ ಹೆದರ್ಕೊಂಡ್ರೆ ಇನ್ನು ಅನಕೊಂಡ ಬಂದ್ರೆ ಏನ್ ಮಾಡ್ತೀರಿ ಹೇಳಿ? ನಾನು ಹೇಳಿಲ್ವಾ? ಮೊದಲನೇ ರೂಲ್ಸ್ ನ ಎಲ್ರು ನೆನ್ಪಲ್ಲಿಟ್ಕೊಳ್ಳಿ. ಯಾರು ಹೆದರ್ಕೊಳ್ಬಾರ್ದು. ನೋಡಿ ಸರ್. ಅಯ್ಯೋ ಸ್ನೇಹಿತರೆ, ನಿಮ್ ಜೊತೆಗೆ ನಾನಿದ್ದೀನಿ. ನಾನು ನಿಮ್ಮೆಲ್ರನ್ನೂ ಕಾಪಾಡ್ತೀನಿ. ನೀವ್ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಸರ್, ನಿಮ್ಮ ಜೀವನ ಉಳಿಸ್ಕೊಳ್ಳಿ ಸರ್. ನೀವೇ ಅದಕ್ಕೆ ಮೊದಲನೇ ಬಲಿ ಅನ್ಸತ್ತೆ. ನೀವೆಲ್ಲ ಈ ರೀತಿ ಹೆದರ್ಕೊಂಡ್ರೆ ಆ ಅನಕೊಂಡ ನಿಮ್ಮನ್ನೆಲ್ಲ ತಿಂದ್ಕೊಂಡ್ ಬಿಡತ್ತೆ. ನಾನಾಗ್ಲೇ ಹೇಳ್ದ ಹಾಗೆ ಅನಕೊಂಡ ನನ್ನನ್ನೇ ತಿನ್ನೋದಕ್ ಬಂದಿದೆ. ಹಾಯ್, ಹಲೋ ಹಲೋ. ಓಕೆ, ನೀನು ಹೊರಟೋಗಪ್ಪ. ಕಾಪಾಡಿ. ನಾನು ಯಾಕೆ ಹೆದರ್ಕೊಳ್ಳಿ? ನನ್ನ ಹತ್ರ ಓಡ್ ಹೋಗೋಕೆ ಬೈಕ್ ಇದೆ. ಓಡು ಓಡು, ಬೇಗ ಹೋಗು. ಶಿವ ಶಿವ ಇರು. ಶಿವ ಶಿವ, ನಗರಕ್ಕೆ ಅನಕೊಂಡ ಬಂದಿದೆ. ನಾನದನ್ನ ಹಿಡಿಯೋದಕ್ಕೆ ಹೋದೆ, ಅದು ಹೆದರ್ಕೊಂಡು ಓಡ್ ಹೋಯ್ತು. ಲಡ್ಡು ಸಿಂಗ್ ಸರ್, ಇದ್ ನೀವ್ ಏನ್ ಹೇಳ್ತಿದ್ದೀರಾ? ನೀವು ಟಿಫನ್ ಸರ್ವಿಸ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ದೀರಾ? ನಾನು ಇದನ್ನ ಆನಕೊಂಡಕ್ ತಗೊಂಡು ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ತಿಂದು ಚೆನ್ನಾಗಿ ಮಲ್ಕೊಂಡ್ ಬಿಡುತ್ತೆ. ಆಮೇಲೆ ನಾನು ಅದನ್ನ ಹಿಡ್ಕೊಂಡ್ ಬಿಡ್ತೀನಿ. ಇದ್ರಲ್ಲಿ ಬರೀ ನಾನ್ ವೆಜ್ ಫುಡ್ ಇದೆ. ಇದ್ರ ವಾಸನೆ ಹಿಡ್ಕೊಂಡು ಅದು ಇಲ್ಲಿಗೆ ಬಂದ್ಬಿಡುತ್ತೆ. ಹೌದು ಶಿವ. ಆದ್ರೆ ಇದನ್ನ ಎಲ್ಲಿಡ್ಬೇಕಂದ್ರೆ ಆನಕೊಂಡ ಸಿಟಿ ಒಳಗಡೆ ಎಲ್ಲಿಂದ ಬರುತ್ತೋ ಅಲ್ಲಿ. ಅದ್ಯಾವುದೋ ಒಂದು ಅಂಡರ್ ಗ್ರೌಂಡ್ ರಸ್ತೆನ ಯೂಸ್ ಮಾಡ್ತಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಯಾರಿಗೂ ಗೊತ್ತಾಗ್ದೇನೆ, ಯಾರ ಕಣ್ಗೂ ಬೀಳ್ದೇನೆ ಅದು ಸಡನ್ ಆಗಿ ಎಲ್ಲರ ಮುಂದೆ ಬರೋದು. ಶಿವ,
ಇದೇ ಜಾಗಕ್ಕೆ ಅಕಸ್ಮಾತ್ ಆಗಿ ಅನಕೊಂಡ ಬಂದ್ಬಿಡ್ತು ಮತ್ತೆ ಲಡ್ಡು ಸಿಂಗ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಜಯರಾಮ, ಸತ್ಯ ಹೇಳೋದ್ನ ಕಲ್ತ್ಕೋ. ಅದು ಸಡನ್ ಆಗಿ ಬಂದ್ಬಿಡ್ತು. ನಾನ್ ಅದನ್ನ ಹಿಡ್ಕೊಳಕ್ ಹೋದೆ, ಅದು ತಪ್ಪಿಸ್ಕೊಂಡು ಓಡ್ಬಿಡ್ತು. ಹಾ, ಆ ಮ್ಯಾನ್ ಹೋಲ್ನ ಕ್ಲೋಸೇ ಮಾಡಿಲ್ಲ. ಅದೇನಾದ್ರೂ ಸಡನ್ ಆಗಿ ಅಕಸ್ಮಾತ್ ಆಗಿ ಇಲ್ಲಿಂದ ಬಂದ್ರೆ ಆಗ ಅದು ಮ್ಯಾನ್ ಹೋಲಿಂದ ಕೂಡ ಬರ್ಬೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಒಳಗಡೆ ಅಂತೂ ತುಂಬಾನೇ ಡ್ರೈ ಆಗಿದೆ. ಬನ್ನಿ ಲಡ್ಡು ಸಿಂಗ್ ಸರ್, ಒಳಗಡೆ ಹೋಗಿ ನೋಡೋಣ. ನಾನು ಬರೋದಿಲ್ಲ ಶಿವ. ನಾನು ಈ ಬಾಕ್ಸ್ ಅಲ್ಲಿರೋದೆಲ್ಲ ಅನಕೊಂಡಕ್ಕೆ ತೆಗ್ದಿಟ್ಬಿಡ್ತೀನಿ. ಮತ್ತೆ ಅದು ಒಂದ್ ಬಾರಿ ನನ್ನ ನೋಡಿ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟಿದೆ. ಹಾ, ಮತ್ತೆ ಏನಾದ್ರೂ ನನ್ನ ನೋಡಿದ್ರೆ ಅದು ವಾಪಸ್ ಬರೋದಿಲ್ಲ. ನೀನ್ ಹೋಗು, ನಾನ್ ಇಲ್ಲೇ ಇದ್ಕೊಂಡು ಎಲ್ಲವನ್ನ ನೋಡ್ಕೊಳ್ತಾ ಇರ್ತೀನಿ. ನಡಿ, ನಾನ್ ಎಲ್ಲವನ್ನ ನೋಡ್ಕೋತೀನಿ. ಶಿವ, ನಾನು ಬರ್ತೀನಿ. ಕಮೋನ್ ಆದಿ, ಯುಡಿ. ಹೋಗಿ. ನಾವುನಾ? ಫ್ರೆಂಡ್ಸ್, ಅದಿಲ್ಲೇ ಎಲ್ಲೋ ಹತ್ರದಲ್ಲೇ ಇದೆ. ನಾವು ಈ ಪೈಪ್ ಒಳಗಡೆ ಅದ್ರ ಜೊತೆ ಫೈಟ್ ಮಾಡೋಕ್ ಆಗೋದಿಲ್ಲ. ವಾಪಸ್ ನಡೀರಿ. ಎಲ್ರು ನನ್ನ ಸೈಕಲ್ನ ಹತ್ಕೊಳ್ಳಿ. ಇನ್ನ ಸ್ಪೀಡ್ ಆಗೋಗು. ಅದು ಇಲ್ಲೇ ಇದೆ. ಮೊದಲು ಅದು ನನ್ನನ್ನೇ ತಿನ್ನೋದು. ಬೇಗ. ಎಲ್ರು ಬೇಗ ಹೊರಗೆ ಹೋಗಿ, ಬೇಗ. ನಾನು ಇದನ್ನ ತಡಿತೀನಿ. ಅದನ್ ಕೊಡು. ಲಡ್ಡು ಸಿಂಗ್ ಸರ್, ನಿಮಗ್ ಅನ್ಸುತ್ತಾ ಅದು ನಿಮ್ಮ ಊಟನ ತಿಂದು ಅದು ಮಲ್ಕೊಂಡ್ಬಿಡತ್ತೆ ಅಂತ? ಯಾಕಂದ್ರೆ ಅದು ಯಾವ ಟೈಮಲ್ಲಿ ಬೇಕಾದ್ರೂ ಹೊರಗೆ ಬರಬಹುದು. ಊಟ ಮಾಡೋದ್ ಯಾಕೆ? ಇದ್ರ ವಾಸನೆ ನೋಡಿಯೇ ಮಲ್ಕೊಂಡ್ ಬಿಡತ್ತೆ. ಸಾರ್, ಇದೇನು ಮಾಡಿದ್ರಿ ನೀವು? ಊಟನ ನೀವು ವಾಸನೆ ನೋಡಿದ್ರಿ, ನೀವೀಗ ಮಲ್ಕೋಬಿಡ್ತೀರಾ? ಜಯರಾಮ, ತುಂಬಾ ನಿದ್ದೆ ಬರ್ತಾ ಇದೆ. ಸಾರ್, ಜಯರಾಮ, ಅದು ನಾಲ್ಕಾಗಿದೆ ನೋಡು. ಅದು ಹೆದರ್ಕೊಂಡು ಹೋಗಿ ಅದು ಒಂದಕ್ಕೆ ನನ್ನನ್ನು ಹೆದರ್ಸಕ್ಕಾಗದೆ ಅದ್ರ ಸ್ನೇಹಿತರನ್ನು ಕರ್ಕೊಂಡ್ ಬಂದಿದೆ. ಜಯರಾಮ್ ಸರ್, ಇವ್ರನ್ನ ಬೈಕಲ್ಲಿ ತಗೊಂಡು ಹೋಗಿ. ಆ, ನೀವೆಲ್ಲ ಹೋಗಿ, ನಾನು ಇದನ್ನ ಸಿಟಿಯಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಹೇ ಹೇ ಹೇ, ಬಾಯ್ಲಿ, ನನ್ನ ಹಿಡ್ಕೋ ಬಾ.